ಯಾರು ನಿಮ್ಮ ಪ್ರತಿನಿಧಿಯಾಗಿ ಆದರೆ ನಿಮ್ಮ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಬ್ಬರು ಯಡಿಯೂರಪ್ಪನವರು, ಇನ್ನೊಬ್ಬರು ಬಸವರಾಜ ಬೊಮ್ಮಾಯಿ ಅವರು. ಇಬ್ಬರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. 4 ವರ್ಷಗಳ ಅವಧಿನಲ್ಲಿ ಬಿಜೆಪಿಯವರು ಏನೂ ಕೆಲಸ ಮಾಡಲಿಲ್ಲ. ಕೆಲಸ ಮಾಡೋದೇನಪ್ಪ ಅಂತಂದ್ರೆ ದುಡ್ಡು ಹೊಡೆಯೋದು ಒಂದೇ ಒಂದು ಕೆಲಸ ಮಾಡಿದ್ರು. ಅದು ಬಿಟ್ಟರೆ ಏನೂ ಮಾಡಲಿಲ್ಲ. ನಿಗಮ ಮಂಡಳಿಗಳಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರು ಮಾಡಿದಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಆದರೆ ಸಾಲ ಮನ್ನಾ ಮಾಡೋದು, ಸಾಲ ಮನ್ನಾ ಮಾಡಲಿಕ್ಕೆ ನಾವೇನು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ ಅಂತ ಇದೇ ಯಡಿಯೂರಪ್ಪ ಹೇಳಿದ್ರು. ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಿದಾರ? ಮಾಡಿಲ್ಲ. ಆದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ನ ಪ್ರಧಾನಿ ಸುಮಾರು 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡೋದು. ಬಿಜೆಪಿಯವರು ಯಾವ ಕಾಲದಲ್ಲೂ ಕೂಡ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಮತ್ತೆ ಯಾಕೆ ಬಿಜೆಪಿಯವರಿಗೆ ವೋಟ್ ಕೊಡಬೇಕು ನೀವೇ ಹೇಳಿ. ಆಪರೇಷನ್ ಕಮಲ 20 ಕೋಟಿ 25 ಕೋಟಿ ಕೊಟ್ಟು ಅಧಿಕಾರಕ್ಕೆ ಬಂದು ಲೂಟಿ ಹೊಡೆದು ಹೊರಟೋದ್ರು. ಅವ್ರಿಗೆ ವೋಟ್ ಕೊಡ್ತೀರ? ಮತ್ತೆ ಇವರು ಬಿಜೆಪಿಯವರು ಕಳ್ಳೆತ್ತುಗಳು, ಅದರಿಂದ ಅವರಿಗೆ ವೋಟ್ ಹಾಕೋದಕ್ಕೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ಈ ಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ಪಕ್ಷ ನಮ್ಮ ಎದುರಾಳಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠನವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ HY ಮೇಟಿಯವರ ವಿರುದ್ಧವಾಗಿ ಸೋತಿದ್ರು. ಮತ್ತೆ ಸ್ಪರ್ಧೆಯಲ್ಲಿ ಇದ್ದಾರೆ. ನಾವು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿಯವರನ್ನು ನಿಲ್ಲಿಸಿದ್ದೇವೆ. ನೀವು 9ನೇ ತಾರೀಕು ತೀರ್ಮಾನ ಮಾಡಬೇಕು, ಯಾರು ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು. ಯಾರು ನಿಮ್ಮ ಪ್ರತಿನಿಧಿಯಾಗಿ ಆದರೆ ನಿಮ್ಮ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ 4 ವರ್ಷ ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೆ ಅಧಿಕಾರದಲ್ಲಿದ್ದರು. ಇಬ್ಬರು ಮುಖ್ಯಮಂತ್ರಿಗಳಾದರು. ಒಬ್ಬರು ಯಡಿಯೂರಪ್ಪನವರು, ಇನ್ನೊಬ್ಬರು ಬಸವರಾಜ ಬೊಮ್ಮಾಯಿ ಅವರು. ಇಬ್ಬರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. 4 ವರ್ಷಗಳ ಅವಧಿನಲ್ಲಿ ಬಿಜೆಪಿಯವರು ಏನೂ ಕೆಲಸ ಮಾಡಲಿಲ್ಲ. ಈಗಾಗಲೇ ತಿಮ್ಮಾಪುರ ಅವರು ಪ್ರಶ್ನೆ ಮಾಡಿದ್ದಾರೆ. ನನಗಂತೂ ಗೊತ್ತಿಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು. ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡಿದ್ದಾರೆ. ಏನೂ ಕೆಲಸ ಮಾಡಿರಲಿಲ್ಲ. ಕೆಲಸ ಮಾಡೋದೇನಪ್ಪ ಅಂತಂದ್ರೆ ದುಡ್ಡು ಹೊಡೆಯೋದು ಒಂದೇ ಒಂದು ಕೆಲಸ ಮಾಡಿದ್ರು. ಅದು ಬಿಟ್ಟರೆ ಏನೂ ಮಾಡಲಿಲ್ಲ. ಜನಗಳಿಗೆ ಸುಳ್ಳು ಹೇಳಿದ್ರು. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 10%, 60 ಅಂತಂದ್ರೆ 10% ಆಯ್ತದೆ. ಆದರೆ ನಾವು ಅಧಿಕಾರದಲ್ಲಿದ್ದವು. 2013ರಿಂದ 2018ವರೆಗೆ ನಾನೇ ಮುಖ್ಯಮಂತ್ರಿಯಾಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಅಧಿಕಾರದಲ್ಲಿದ್ದಂಥ ಅವಧಿನಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳನ್ನು ಕೊಟ್ಟಿದ್ದ. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತಾರೆ. ಈಗ ನಮ್ಮ ಭರವಸೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಮಾಡಿರ್ತಕ್ಕಂಥ
ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರು ಮಾಡಿದಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಆದರೆ ಸಾಲ ಮನ್ನಾ ಮಾಡೋದು ದೇವರಾದಾಸ್ ಅಭಿವೃದ್ಧಿ ನಿಗಮ ಅದರಲ್ಲಿ ಸಾಲ ಮಾಡಿದಂಥ ಅನೇಕ ಜನ ಬಡವರು ಅವ್ರ ಸಾಲ ಮನ್ನಾ ಮಾಡೋದು. ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಮಾಡಿದಂಥದನ್ನು ಸಾಲ ಮತ್ತು ಬಡ್ಡಿ ಎಲ್ಲ ಮನ್ನಾ ಮಾಡೋದು. ಆಮೇಲೆ ಜಗಜೀವನ್ ರಾಮ್ ಅಭಿವೃದ್ಧಿ ಮಂಡಳಿನಲ್ಲಿ ಮಾಡಿದಂಥ ಎಲ್ಲ ಸಾಲ ಮನ್ನಾ ಮಾಡೋದು. ಆಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂಡಳಿನಲ್ಲಿ ಮಾಡಿದಂಥ ಸಾಲ ಎಲ್ಲ ಮನ್ನಾ ಮಾಡೋದು. ಓದಿ ಅವರು ಒಂದು ಸಾಲನಾದ್ರು ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ತೋರಿಸಿ ನಾವು. ಬಿಜೆಪಿಯವರು ಅದೇ ಯಡಿಯೂರಪ್ಪನವರು ನಮ್ಮ ಉಗ್ರಪ್ಪ ಪ್ರಶ್ನೆ ಕೇಳಿದ್ರು, ಸಾಲ ಮನ್ನಾ ಮಾಡ್ರಿ, ರೈತರು ಕಷ್ಟದಲ್ಲಿದ್ದಾರೆ, ಬರಗಾಲ ಬಂದಿದೆ, ಕೊರೋನಾ ರೋಗ ಬಂದಿದೆ, ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ಅವರು ಸಾಲ ಮನ್ನಾ ಮಾಡಲಿಲ್ಲ. ಕೌನ್ಸಿಲ್ನಲ್ಲಿ ಉಗ್ರಪ್ಪನವರು ಪ್ರಶ್ನೆ ಕೇಳಿದ್ರು, ಸಾಲ ಮನ್ನಾ ಮಾಡಿ ಅಂತ. ಸಾಲ ಮನ್ನಾ ಮಾಡಲಿಕ್ಕೆ ನಾವೇನು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ ಅಂತ ಇದೇ ಯಡಿಯೂರಪ್ಪ ಹೇಳಿದ್ರು. ಹೋಲಿ ಬಸವರಾಜ ಬೊಮ್ಮಾಯಿ ಅವರು ಸಾಲ ಮನ್ನಾ ಮಾಡಿದ್ರ? ಅವರು ಮನ್ನಾ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಿದಾರ? ಮಾಡಿಲ್ಲ. ಆದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ನ ಪ್ರಧಾನಿ ಸುಮಾರು 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡೋದು. ರೈತರು, ಕಬ್ಬು ಬೆಳೆಗಾರರು ಬಂದರು ನನ್ನ ಹತ್ರ. FRP ನಿಗದಿ ಮಾಡಿರ್ತಕ್ಕಂಥ ಹಣ ಸಾಲ ₹200 ಜಾಸ್ತಿ ಮಾಡಿದೆ. ಅದ್ರ ಜೊತೆಗೆ ₹200 ಜೊತೆಗೆ ₹50 ಶುಗರ್ ಫ್ಯಾಕ್ಟರಿ ಮಾಲೀಕರು ಕೊಡಬೇಕು, ₹50 ಸರ್ಕಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದನ್ನ ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾವ ಕಾಲದಲ್ಲೂ ಕೂಡ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಮತ್ತೆ ಯಾಕೆ ಬಿಜೆಪಿಯವರಿಗೆ ವೋಟ್ ಕೊಡಬೇಕು ನೀವೇ ಹೇಳಿ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರೆಲ್ಲ ಹಿಂಭಾಗಲಿಂದ ಬರೋರು. ಆಪರೇಷನ್ ಕಮಲ 20 ಕೋಟಿ 25 ಕೋಟಿ ಕೊಟ್ಟು ಅಧಿಕಾರಕ್ಕೆ ಬಂದು ಲೂಟಿ ಹೊಡೆದು ಹೊಂಟೋದ್ರು. ಅವ್ರಿಗೆ ಓಟ್ ಕೊಡ್ತೀರಾ ಮತ್ತೆ ಹೇಳ್ರಿ? ಈಗ ಅಪ್ಪರ್ ಕೃಷ್ಣ ಯೋಜನೆಗೆ ನಾವು ಕುಸ್ಕಿ ಜಮೀನುಗಳಿಗೆ ಅಂದ್ರೆ ಒಣ ಬೇಸಾಯ ಒಣ ಭೂಮಿಗಳಿಗೆ 30 ಲಕ್ಷ, ಒಂದು ಎಕರೆಗೆ 30 ಲಕ್ಷ, ಖರೀ ಜಮೀನಿಗೆ ನೀರಾವರಿ ಜಮೀನಿಗೆ ಎಷ್ಟು 40 ಲಕ್ಷ ಕೊಡಂಗ್ ಮಾಡಿದೀವಿ. 40 ಲಕ್ಷ ಯಾಕೆ ಮಾಡಲಿಲ್ಲ? 2013ರಲ್ಲಿ ಕೋರ್ಟ್ನಲ್ಲಿ ಇತ್ಯರ್ಥ ಆಯಿತು. ಅಪ್ಪರ್ ಕೃಷ್ಣ 2013 ವರ್ಷಗಳಾಯಿತು. 13 ವರ್ಷಗಳು. ಈ 13 ವರ್ಷಗಳಾದರೂ ಕೂಡ ಅವರು ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಲಿಲ್ಲ. ಅವ್ರು ಹೇಳಿದ್ರು ಎರಡೂ ಕಡೆ ಬಿಜೆಪಿನೇ ಇದ್ರೆ ಸುವರ್ಣ ಯುಗ ಆಗ್ಬಿಡ್ತದೆ ಅಂತ ಹೇಳಿದ್ರು. ಎರಡೂ ಕಡೆ ಇತ್ತಲ್ಲ ಸರ್ಕಾರ, ಯಾಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಲಿಲ್ಲ? ಚರಂತಿ ಮಠಕ್ಕೆ ಕೇಳಬೇಕು, ನೀವು ಬಿಜೆಪಿಯವರಿಗೆ ಕೇಳಬೇಕು ಪ್ರಶ್ನೆಯನ್ನ. ಯಾಕೆ? ದಯಮಾಡಿ ಇದನ್ನೆಲ್ಲ ವಿಚಾರ ಮಾಡಿ ನಮ್ಮ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದವನ್ನ ಮಾಡಬೇಕು. ಇವತ್ತೇನಾದರೂ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಬಂದಿದ್ರೆ ಅದಕ್ಕೆ ಕಾರಣ HY ಮೇಟಿಯವರು. ಮತ್ತೆ HY ಮೇಟಿಯವರ ಮಗನಿಗೆ ಆಶೀರ್ವಾದ ಮಾಡಬೇಕಲ್ವಾ? ಮಾಡ್ತೀರಾ ಇಲ್ಲ? ಮಾಡ್ತೀರಿ ಅಲ್ವೇನಮ್ಮ? ಇನ್ನ 2 ವರ್ಷ ನಾವೇ ಇರ್ತೀವಿ ಅಧಿಕಾರದಲ್ಲಿ. 28ನೇ ಇಸ್ವಿ
ವಿಧಾನಸಭಾ ಚುನಾವಣೆ ಬರ್ತದೆ, ಮತ್ತೆ ನಾವೇ ಗೆಲ್ತೀವಿ. ನಾವೇ ಗೆಲ್ತೀವಿ ಅಲ್ವಾ? ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು. ಗೇ ಎತ್ತು ತಾನೇ ಮೇವು ಹಾಕ್ಬೇಕು. ಕಳ್ಳೆ ಎತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆ ಎತ್ತುಗಳು. ಅದರಿಂದ ಅವರಿಗೆ ಓಟ್ ಹಾಕದ ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರದು ಅಲ್ವಾ? ಅವ್ರ ಕೆಲ್ಸಗಳೆಲ್ಲ ಮುಂದುವರಿಬೇಕಲ್ಲ, ನಿಮ್ ಕೆಲ್ಸಗಳೆಲ್ಲ ಮುಂದುವರಿಬೇಕಲ್ಲ. ಆದ್ರಿಂದ ದಯಮಾಡಿ ನೀವೆಲ್ಲರೂ ಕೂಡ ಉಮೇಶ್ ಮೇಟಿ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಬೇಕು. ಮಾಡ್ತೀರಲ್ವಾ? ಅದು ಕೇಳಕ್ಕೋಸ್ಕರ ನಾನು ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ಪಕ್ಷದ ಕಾರ್ಯಕರ್ತನಾಗಿ ಬಂದಿದ್ದೇನೆ. ದಯಮಾಡಿ